Hello students, welcome to your channel Parivartan Physics. Dear students, as you all know, second PUC annual examination timetable is out. All the model papers, practice papers, question bank, everything is given out by the board, right? So, you already know there is one blueprint released for this year, and trust me, that blueprint is going to be followed. 99.9% that blueprint is going to be followed. Previous year there were three blueprints, and for this year there is only one blueprint, right? So ಒಂದು ಬ್ಲೂಪ್ರಿಂಟ್ ಅದ, ತ್ರೀ ಮಾಡೆಲ್ ಪೇಪರ್ಸ್ ಆರ್ ದೇರ್, ಟೂ ಪ್ರಾಕ್ಟೀಸ್ ಪೇಪರ್ಸ್ ಅದ. ಈ ಎರಡು ಪ್ರಾಕ್ಟೀಸ್ ಪೇಪರ್ಸ್ ಎದ್ರೊಳಗೆ ಅದಾವ, ಕ್ವೆಶನ್ ಬ್ಯಾಂಕ್ ಅಂತ ಏನ್ ಬಿಟ್ಟಿದಾರಲ್ಲ, ಆ ಕ್ವೆಶನ್ ಬ್ಯಾಂಕ್ ಒಳಗಡೆ ಎರಡು ಪ್ರಾಕ್ಟೀಸ್ ಪೇಪರ್ಸ್ ಅದಾವ. ಸೊ ಹಿಯರ್ ಇನ್ ದಿಸ್ ವಿಡಿಯೋ I have analyzed all these five papers. I mean three model papers and two practice papers. I have analyzed and I have brought a conclusion for that. ಅದರದ್ದು ಎಲ್ಲ ಅನಾಲಿಸಿಸ್ ಡೀಟೇಲ್ ನಿಮಗೆ ತೋರಿಸ್ತೀನಿ. ಅಂದ್ರೆ ಯಾವ್ಯಾವ ಕ್ವೆಶನ್ ಪೇಪರ್ ಒಳಗೆ ಯಾವ ಕ್ವೆಶನ್ ನಂಬರ್ ಅಥವಾ ಯಾವ ಕ್ವೆಶನ್ ಮಾರ್ಕ್ಸ್ ಗೆ ಯಾವ ಕ್ವೆಶನ್ಸ್ ಕೇಳಿದ್ದಾರೆ, ಯಾವ ಚಾಪ್ಟರ್ಸ್ ರಿಪೀಟ್ ಆಗಿದಾವೆ, ಆಲ್ ದೀಸ್ ಥಿಂಗ್ಸ್ ಇನ್ ಡೀಟೇಲ್ ಐ ವಿಲ್ ಶೋ ಯು. ಅಂಡ್ ಅಟ್ ದ ಎಂಡ್ ಐ ವಿಲ್ ಆಲ್ಸೋ ಗಿವ್ ಯು ದ ಕನ್ಕ್ಲೂಷನ್ ಕೂಡ ಕೊಡ್ತೀನಿ. ಈ ಪಾರ್ಟ್ ಒಳಗೆ ಈ ಕ್ವೆಶನ್ ಇದ್ರ ಮೇಲೆ ಬರ್ಬೋದು, ಆಲ್ ದಟ್ ಐ ವಿಲ್ ಟೆಲ್ ಯು, ರೈಟ್? ಸೊ ಇಲ್ಲೇ ಎರಡು ತರ ಕ್ವೆಶನ್ಸ್ ಅದಾವ್ರಿ, ಫಿಕ್ಸ್ಡ್ ಮತ್ತು ಸ್ವಿಂಗಿಂಗ್ ಕ್ವೆಶನ್ಸ್ ಅಂತ ಹೇಳಿ. ಕೆಲವೊಂದು ಸರಿ ಏನ್ ಮಾಡ್ತಾರೆ, ಇಂಟರ್ಚೇಂಜ್ ಮಾಡಿದಾರೆ ಕೆಲವೊಂದು ಕ್ವೆಶನ್ಸ್, ಕೆಲವೊಂದು ಫಿಕ್ಸ್ಡ್ ಕ್ವೆಶನ್ಸ್ ಅದಾವ್ರಿ. ಸೊ ವಿ ವಿಲ್ ಆಲ್ಸೋ ಸಿ ವಾಟ್ ಆರ್ ದ ಫಿಕ್ಸ್ಡ್ ಕ್ವೆಶನ್ಸ್ ಇನ್ ಡೀಟೇಲ್. See, there is very less time for second PUC annual examination now. So, bhala kammi time uldada. We have to prepare rigorously in this time. So, this video is 100% useful for you. And if you feel this video is useful for you and very meaningful for you, then please don't forget to share the video and subscribe the channel, right? And also, please don't forget to hit the hype button in the comment box for this video, right? Thank you. Let us begin the video then without making any delay. So, I'm going to tell you a detailed analysis on these two. ಮೂರ್ ಮಾಡೆಲ್ ಪೇಪರ್ಸ್ ಮತ್ತೆ ಎರಡು ಪ್ರಾಕ್ಟೀಸ್ ಪೇಪರ್ಸ್ ಏನದ, ಇದರದ ಡೀಟೇಲ್ ಅನಾಲಿಸಿಸ್ ನಾವು ನೋಡೋದ್ವಿ. ಸೊ ಈಗ ಫಸ್ಟ್ ನೋಡ್ರಿ, ದಿಸ್ ಇಸ್ ದ ಬ್ಲೂ ಪ್ರಿಂಟ್ ರಿಲೀಸ್ಡ್ ಬೈ ದ ಬೋರ್ಡ್. ಯು ಆಲ್ರೆಡಿ ನೋ, ಈ ಬ್ಲೂ ಪ್ರಿಂಟ್ ಆಲ್ರೆಡಿ ನೀವು ನೋಡಿದಿರಿ, ಯು ಆಲ್ರೆಡಿ ನೋ ದಿಸ್. ಸೊ ಬ್ಲೂ ಪ್ರಿಂಟ್ ಈ ತರದ ಚಾಪ್ಟರ್ಸ್ ಇಲ್ಲದಾವ. ಇಲ್ಲಿ ನಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ವೆರಿ ಸಿಸ್ಟಮೆಟಿಕ್ ಅಂಡ್ ವೆರಿ ಡೀಟೇಲ್ಡ್ ಬ್ಲೂ ಪ್ರಿಂಟ್ ದೇ ಹ್ಯಾವ್ ಗಿವನ್ ದಿಸ್ ಟೈಮ್, ರೈಟ್? ಆಮೇಲೆ ಕ್ವೆಶನ್ ಬ್ಯಾಂಕ್ ಕೂಡ ಅಕ್ಯುರೇಟ್ ಫ್ಯಾಂಟಾಸ್ಟಿಕ್ ಕ್ವೆಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಪ್ರಿಪೇರ್ MCQs, fill in the blanks and all the questions in that, right? You can do out of 40 if you prepare that. Okay, ಇಲ್ಲಿ ನೋಡ್ರಿ, ಮಾರ್ಕ್ಸ್ ಕೊಡೋದಾವ ಚಾಪ್ಟರ್ ವೈಸ್. ಆಮೇಲೆ ಫಸ್ಟ್ ನೋಡ್ರಿ, ಪಾರ್ಟ್ ಎ ಒಳಗೆ ಇಲ್ಲಿ ಏನ್ ಕೊಟ್ಟಿದ್ರೆ ಇದೇ ತರ ಬರ್ತಾವ್ರಿ. ಸೊ ಫಸ್ಟ್ ಚಾಪ್ಟರ್ ದಾಗಿಂದ ಒಂದು MCQ, ಸೆಕೆಂಡ್ ಚಾಪ್ಟರ್ ದಾಗಿಂದ ಒಂದು, ಥರ್ಡ್ ದಾಗಿಂದ ಒಂದು, ಫೋರ್ತ್ ದಾಗಿಂದ ಒಂದು, ಫಿಫ್ತ್ ಚಾಪ್ಟರ್ ಒಳಗಿಂದ ಎರಡು ಬರ್ತಾವ, ಸಿಕ್ಸ್ತ್ ಚಾಪ್ಟರ್ ಎರಡು ಬರ್ತಾವ, ಅಲ್ಟರ್ನೇಟಿಂಗ್ ಕರೆಂಟ್ ಎರಡು ಬರ್ತಾವ, ರೇ ಆಪ್ಟಿಕ್ಸ್ ಎರಡು, ವೇ ಆಪ್ಟಿಕ್ಸ್ ಎರಡು, ಡುವಲ್ ನೇಚರ್ ಎರಡು. ಸೊ MCQs ಇಲ್ಲೇನ್ ಬ್ಲೂ ಪ್ರಿಂಟ್ ಒಳಗೆ ಕೊಟ್ಟಿದ್ದಾರೆ ಇದೇ ತರ ಹಿಡ್ಕೋಬಹುದು. ಒಂದ್ ಯಾವ್ದಾದ್ರು MCQs ಆ ಕಡೆ ಈ ಕಡೆ ಆಗ್ಬಹುದು. ಒಂದ್ ಚಾಪ್ಟರ್ ದಾಗಿಂದ ಯಾವ್ದಾದ್ರು ಕಡಿಮೆ ಆಗ್ಬಹುದು, ಇನ್ನೊಂದ್ ಚಾಪ್ಟರ್ ದಾಗಿಂದ ಹೆಚ್ಚಾಗಬಹುದು. ಅಂದ್ರೆ 2 ಇದ್ದಲ್ಲಿ 1 ಆಗ್ಬಹುದು, 1 ಇದ್ದಲ್ಲಿ ಯಾವ್ದಾದ್ರು ಒಂದ್ ಚಾಪ್ಟರ್ 2 ಆಗ್ಬಹುದು. ಸೊ ಪಾರ್ಟ್ ಎ ಯು ಕ್ಯಾನ್ ಫಾಲೋ ದಿಸ್, ನಥಿಂಗ್ ಟು ವರಿ, ರೈಟ್? ಸೊ ಇದು ಬ್ಲೂ ಪ್ರಿಂಟ್ ಆಯ್ತು. ಬ್ಲೂ ಪ್ರಿಂಟ್ ಇವು ಆಲ್ರೆಡಿ ಇದ್ರ ಮೇಲೆ ನಾವು ಒಂದು ವಿಡಿಯೋ ಕೂಡ ಹಾಕಿದ್ದೀನಿ, ನಿಮ್ಗೆ ಗೊತ್ತದೆ. ಬೇಕಾದ್ರೆ ನೀವು ಇತರ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಓಕೆ, ಲೆಟ್ ಇಸ್ ಮೂವ್ ಆನ್ ಟು ದ ಡೀಟೇಲ್ಡ್ ಅನಾಲಿಸಿಸ್. ಓಕೆ, ಇಲ್ಲೇ ನಮಗೆ 100% ಡೀಟೇಲ್ಡ್ ಅನಾಲಿಸಿಸ್ ಅದ. ಸೊ ಲೆಟ್ ಮೀ ಶೋ ಯು ದಿಸ್ ನೌ ಕರೆಕ್ಟ್ಲಿ. ಸಿ, ಪಾರ್ಟ್ ಡಿ ಬಹಳ ಇಂಪಾರ್ಟೆಂಟ್ ಪಾರ್ಟ್ ರೀ. 25 ಮಾರ್ಕ್ಸ್ ಟೋಟಲ್ ಅದ ಪಾರ್ಟ್ ಡಿ. ಅಂಡ್ ಫಿಕ್ಸ್ಡ್ ಕ್ವೆಶನ್ಸ್ ಅಂತ ಏನ್ ಬರ್ತಾವ ಇಲ್ಲೇ ಬರ್ತಾವ. ಸೊ ಪಾರ್ಟ್ ಡಿ ಐ ಹ್ಯಾವ್ ಕಂಪೇರ್ಡ್ ಆಲ್ 5 question papers: model question paper 1, model question paper 2, model question paper 3, practice paper 1, practice paper 2. ಫೈನಲ್ ವರ್ಡಿಕ್ಟ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಕ್ವೆಶನ್ ನಂಬರ್ 37 to 41 ಅಂತಂದ್ರೆ ಇದು ಥಿಯರಿ ಕ್ವೆಶನ್ಸ್ ರೇ. 37, 38, 39, 40, 41 ಏನ್ ಬರ್ತದಲ್ಲ ಥಿಯರಿ ಕ್ವೆಶನ್ಸ್, ಲಾಂಗ್ ಆನ್ಸರ್ಸ್, ರೈಟ್? ನ್ಯೂಮರಿಕಲ್ಸ್ ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ. ಸೊ ಇಲ್ಲೇ ಔಟ್ ಆಫ್ 5 ಯು ಹ್ಯಾವ್ ಟು ಆನ್ಸರ್ ಫಾರ್ 3 questions. ಸೊ ಇಲ್ಲಿ ನೋಡ್ರಿ ಯಾವ ತರ ಬಂದವ. ಫಸ್ಟ್ 37th ಕ್ವೆಶನ್ ಏನದ, ಮಾಡೆಲ್ ಪೇಪರ್ 1 ಒಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇಲ್ಲಿ ನಾ ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡಿದೆ. ಅಂದ್ರೆ EPC ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ECF ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಸೊ ನೋಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಇಲ್ಲಿ 50-50 ಸ್ಪ್ಲಿಟ್ ಅದ್ರಿ. ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. 50-50 ಸ್ಪ್ಲಿಟ್ ಅದ. ಅಂದ್ರೆ ನಿಮಗೆ ಒಂದು 5 ಮಾರ್ಕ್ ಅದ ಐದರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ದಾಗಿಂದ ಬರ್ಬೋದು, ಇಲ್ಲ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಳಗಿಂದ ಬರ್ಬೋದು, right? So 1 5 mark derivation you are going to get from the first 2 chapters. So ಎರಡು ಚಾಪ್ಟರ್ ದಾಗಿನ ಡೆರಿವೇಷನ್ಸ್ ನೀವು ಏನಾದ್ರು ಮಾಡಿದ್ರೆ ಒಂದು 5 ಮಾರ್ಕ್ ಡೆರಿವೇಷನ್ ನಿಮಗೆ ಶಾರ್ಟ್ ಟಚ್ ಆಗ್ತದೆ. ಆಮೇಲೆ 38th ಕ್ವೆಶನ್ ನೋಡ್ರಿ, ಫಸ್ಟ್ ಪೇಪರ್ ಒಳಗೂ ಮಾಡೆಲ್ ಪೇಪರ್ ಒಳಗೂ ಕರೆಂಟ್ ಎಲೆಕ್ಟ್ರಿಸಿಟಿ, ಸೆಕೆಂಡ್ ಮಾಡೆಲ್ ಪೇಪರ್ ಕರೆಂಟ್ ಎಲೆಕ್ಟ್ರಿಸಿಟಿ, ಥರ್ಡ್ ಒನ್ ಮಾಡೆಲ್ ಕರೆಂಟ್ ಎಲೆಕ್ಟ್ರಿಸಿಟಿ, ಪ್ರಾಕ್ಟೀಸ್ ಪೇಪರ್ 1 ಕರೆಂಟ್ ಎಲೆಕ್ಟ್ರಿಸಿಟಿ, ಪ್ರಾಕ್ಟೀಸ್ ಪೇಪರ್ 2 ಕರೆಂಟ್ ಎಲೆಕ್ಟ್ರಿಸಿಟಿ. ಇದ್ರೊಳಗೆ ಯಾವ ಕ್ವೆಶನ್ ಕೇಳಿದಾರೆ ಅದನ್ನು ಕೂಡ ಹೇಳಿದ್ದೀನಿ. ಕಂಡಕ್ಟಿವಿಟಿ ಡೆರಿವೇಷನ್, ಸೆಲ್ಸ್ ಇನ್ ಸೀರೀಸ್, ವಿಟ್ಸನ್ಸ್ ನೆಟ್ವರ್ಕ್, ಕಂಡಕ್ಟಿವಿಟಿ, ಸೆಲ್ಸ್ ಇನ್ ಪ್ಯಾರಲಲ್, ರೈಟ್? ಅದನ್ನು ಕೂಡ ನಾನು ಇಲ್ಲಿ ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಈ PDF ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೇನೆ. ಯು ಕ್ಯಾನ್ ಸಿ ಇಟ್ ಇನ್ ಡೀಟೇಲ್, ನೀವು ಕುತ್ಕೊಂಡು ಕ್ಲಿಯರ್ ಆಗಿ ನೋಡ್ಕೋಬಹುದು. ಆಮೇಲೆ ನೋಡ್ರಿ, ಇದು ಕ್ವೆಶನ್ ಲಾಕ್ಡ್ ಅದರೆ, ಇಟ್ ಇಸ್ ಲಾಕ್ಡ್, ಇಟ್ ಇಸ್ ಆಲ್ವೇಸ್ ಚಾಪ್ಟರ್ ನಂಬರ್ 3. ಸೊ ಇಟ್ ಇಸ್ ಕ್ಲಿಯರ್ ದಟ್ 1 question you are going to get from current electricity. ಕರೆಂಟ್ ಎಲೆಕ್ಟ್ರಿಸಿಟಿ ವೇಟೇಜ್ ಕೂಡ ಜಾಸ್ತಿ ಇದೆ, 13 ಮಾರ್ಕ್ಸ್ ಇದೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಒಂದು ನಿಮಗೆ ಡೆರಿವೇಷನ್ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಿಂದ ಬರಲೇಬೇಕು, ರೈಟ್? ಇಲ್ಲಿ ಬಹಳ ಕ್ವೆಶನ್ಸ್ ಇಲ್ರಿ, 5 ಮಾರ್ಕ್ಸ್ ಹಾಕುವಂತ ಬಹಳ ಕ್ವೆಶನ್ಸ್ ಇಲ್ಲ. ನೋಡ್ರಿ, ಕಂಡಕ್ಟಿವಿಟಿ, ಸೆಲ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್, ವಿಟ್ಸನ್ಸ್ ನೆಟ್ವರ್ಕ್.
ಇದ್ರೊಳಗಿಂದ ಬರ್ತದ್ರಿ. Okay, 39th question, moving charges, moving charges, moving charges, moving charges, moving charges. So this is going to be from chapter number 4. ಮೂವಿಂಗ್ ಚಾರ್ಜಸ್ ತಗಿಂದ ಬರ್ಲೇಬೇಕ್ರಿ. ಇದ್ರದ್ದು ವೇಟೇಜ್ ಜಾಸ್ತಿ ಅದ, ಬಟ್ ನ್ಯೂಮರಿಕಲ್ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ ಬರ್ತದೆ. ಹೀಗಾಗಿ ಮೂವಿಂಗ್ ಚಾರ್ಜಸ್ ಮೇಲೆ ನಿಮ್ಗೆ ಥಿಯರಿ ಬರ್ತದೆ, ರೈಟ್. ನೆಕ್ಸ್ಟ್ 40th ಕ್ವೆಶ್ಚನ್ ನೋಡ್ರಿ, ವೇ ಆಪ್ಟಿಕ್ಸ್, ವೇ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್, ವೇ ಆಪ್ಟಿಕ್ಸ್, ವೇ ಆಪ್ಟಿಕ್ಸ್. ಸೊ ಇಲ್ಲೇ ನಮಗೆ ಸ್ವಿಂಗ್ ಅದ ಅಂತಂದ್ರೆ ವೇ ಆಪ್ಟಿಕ್ಸ್ 4 times he has asked, 1 time ರೇ ಆಪ್ಟಿಕ್ಸ್ he has asked. ನೋಡ್ರಿ ಈ ಕ್ವೆಶ್ಚನ್ ಮತ್ತೆ ಇದ ಕೇಸ್ ಹೆಂಗದಪ್ಪ ಅಂತಂದ್ರೆ, ಇಲ್ಲೇ ನಿಮಗೂ ಫಸ್ಟ್ 2 ಚಾಪ್ಟರ್ಸ್ ಒಳಗಿಂದ ಇನ್ ಕೇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಳಗಿನ ಡೆರಿವೇಶನ್ ಬಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಒಳಗಿನ ನ್ಯೂಮರಿಕಲ್ ಬರ್ತದೆ. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಒಳಗಿನ ಡೆರಿವೇಶನ್ ಬಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಒಳಗಿನ ನಿಮಗೆ ನ್ಯೂಮರಿಕಲ್ ಬರ್ತದೆ. ಸೊ ಇವು ಎರಡು ಚಾಪ್ಟರ್ಸ್ ಆಗಿಂದ ಒಂದು ಡೆರಿವೇಶನ್ ಒಂದು ನ್ಯೂಮರಿಕಲ್ ನಿಮಗೆ ಬರ್ತದೆ ಫಸ್ಟ್ 2 ಚಾಪ್ಟರ್ಸ್. ಅದೇ ತರ ಇಲ್ಲಿ ರೇ ಮತ್ತು ವೇ ಆಪ್ಟಿಕ್ಸ್ ಒಳಗಿಂದ ಒಂದು ಡೆರಿವೇಶನ್ ಬಂದ್ರೆ ಒಂದು ನ್ಯೂಮರಿಕಲ್ ಬರ್ತದೆ, ರೈಟ್. ಅಂಡ್ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಯು ವಿಲ್ ಗೆಟ್ ಅ ನ್ಯೂಮರಿಕಲ್ ಆನ್ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಮೇಲೆ ನ್ಯೂಮರಿಕಲ್ ಬರುವಂತ ಪಾಸಿಬಿಲಿಟಿ ಜಾಸ್ತಿ ಅದ. ವೇ ಆಪ್ಟಿಕ್ಸ್ ಒಳಗಿನ ಥಿಯರಾಟಿಕಲ್ ಕ್ವೆಶ್ಚನ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಅದ. ಸೊ ಹಿಂಗಾಗಿ ನೀವು ರೇ ಆಪ್ಟಿಕ್ಸ್, ವೇ ಆಪ್ಟಿಕ್ಸ್ ಎರಡು ಥಿಯರಿ ಮತ್ತೆ ನ್ಯೂಮರಿಕಲ್ಸ್ ಮಾಡಿದ್ರೆ ದಿಸ್ ಕ್ವೆಶ್ಚನ್ ಯು ಕ್ಯಾನ್ ಟಚ್ ಅಂಡ್ ಒನ್ ನ್ಯೂಮರಿಕಲ್ ಯು ಕ್ಯಾನ್ ಟಚ್. Okay, last question 41, semiconductor, 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 semiconductor. So fix adare it is going to be semiconductor. So ಇಲ್ಲಿ 3 fixed questions ಸಿಗ್ತಾವ ನಿಮಗೆ. Current, electricity, moving charges and magnetism, semiconductor. Right, 3 fixed questions ಸಿಗ್ತಾವ್ರಿ. ಇನ್ semiconductor ಒಳಗೂ ಬಹಳ questions ಏನಿಲ್ರಿ, 5 marks ಗೆ ಹಾಕುವಂತ questions ಬಹಳ ಇಲ್ಲ ಅಲ್ಲೇ. ಒಂದು full wave rectifier, half wave rectifier, ಅದ್ ಬಿಟ್ರೆ difference distinguish between conductors, insulators and semiconductors on the basis of energy bands, right. So ಇದು ನಮಗೆ ಗ್ಯಾರಂಟಿ semiconductor ಮ್ಯಾಗಿಂದ 100% ಬರ್ತದೆ. ಕ್ಲಿಯರ್. ಸೊ ಇಲ್ಲೇ ಈ ರೆಕ್ಟಿಫೈರ್ಸ್ ಜೊತೆಗೆ ನೀವು ಆ ಡಿಫರೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿಕಂಡಕ್ಟರ್ಸ್ ಕೂಡ ಮಾಡಬೇಕು. ಓಕೆ, ಬರೀ ಅವೆರಡು ರೆಕ್ಟಿಫೈರ್ಸ್ ಮಾಡಬೇಡ್ರಿ. ಓಕೆ, ಇದು ಪಾರ್ಟ್ ಡಿ ಥಿಯರಿ ಐತೆ. ಇನ್ ನೆಕ್ಸ್ಟ್ ಪಾರ್ಟ್ ಡಿ ನ್ಯೂಮರಿಕಲ್ ಕಂಪೇರೇಟಿವ್ ಅನಾಲಿಸಿಸ್, ರೈಟ್. ಇಲ್ಲೇ ಔಟ್ ಆಫ್ 4 2 ನ್ಯೂಮರಿಕಲ್ಸ್ ಯು ಹ್ಯಾವ್ ಟು ಸಾಲ್ವ್, 2 ನ್ಯೂಮರಿಕಲ್ಸ್. ಸೊ ಕ್ವೆಶ್ಚನ್ ನಂಬರ್ 42, 43, 44, 45. ಸೊ ಇಲ್ಲಿ ಎಲ್ಲಾ ಪೇಪರ್ಸ್ ನ ಅನಲೈಸ್ ಮಾಡಿದೀನಿ ನೋಡ್ರಿ. MQP 1 ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನೋಡ್ರಿ. ಫಸ್ಟ್ ಮಾಡೆಲ್ ಪೇಪರ್ ಒಳಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ನ್ಯೂಮರಿಕಲ್ ಬಂದದೆ. ಅದನ್ನ ನೀವು ಡೆರಿವೇಶನ್ ನೋಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ಬಂದದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ಇಲ್ಲೇ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ನಿಮಗೆ ನ್ಯೂಮರಿಕಲ್ ಬಂದದ್ರಿ. ಇಲ್ಲೇ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ನಿಮಗೆ ಥಿಯರಿ ಕ್ವೆಶ್ಚನ್ ಬಂದದ್ರಿ. ಸೊ ಲೈಕ್ ದಟ್ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್, ಇಲ್ಲೇ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಇಲ್ಲೇ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಸಾರಿ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅದ. ಪ್ರಾಕ್ಟೀಸ್ ಪೇಪರ್ 1 ಒಳಗೆ ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಸೊ ಇವು ಎರಡು ಚಾಪ್ಟರ್ ದಾಗಿಂದ ಇಲ್ಲಿ ಮತ್ತೆ 50-50 ಸ್ಪ್ಲಿಟ್ ಅಂತ ನಾ ಬರ್ತೀನಿ. ಸೊ ಈ ಎರಡು ಚಾಪ್ಟರ್ಸ್ ಡೆರಿವೇಶನ್ಸ್ ಮತ್ತು ನ್ಯೂಮರಿಕಲ್ಸ್ ನೀವು ಏನಾದ್ರು ಪ್ರಿಪೇರ್ ಮಾಡಿದ್ರೆ ಒಂದು ಡೆರಿವೇಶನ್ 5 marks ಅದ, ಒಂದು ನ್ಯೂಮರಿಕಲ್ 5 marks ಶೋರ್ ಶಾರ್ಟ್ ನೀವು ಟಚ್ ಮಾಡಬಹುದು ಫಸ್ಟ್ 2 ಚಾಪ್ಟರ್ಸ್ ದಾಗಿಂದ ನೀವು ಮಾಡಿದ್ರೆ. ಆಮೇಲೆ ನೋಡ್ರಿ 43 ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ದಿಸ್ ಕ್ವೆಶ್ಚನ್ ಇಸ್ ಆನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗಿಂದ ಒಂದು ನ್ಯೂಮರಿಕಲ್, ಒಂದು ಡೆರಿವೇಶನ್ ಶೋರ್ ಬರೋದು. ನೆಕ್ಸ್ಟ್ 44th ಕ್ವೆಶ್ಚನ್ ನೋಡ್ರಿ, ಎಸಿ ಎಲ್ಲಾದ್ರ ಮ್ಯಾಗ ಎಸಿ ಮ್ಯಾಗಿನ ಕ್ವೆಶ್ಚನ್ಸ್ ಅದಾವ್ರಿ. ಸೊ ಎಸಿ ಒಳಗ ಒಂದ್ ವಿಶೇಷ ಏನಂತಂದ್ರೆ ಬರೀ LCR ಮ್ಯಾಗ ಕೇಳಿಲ್ಲ. ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಒಳಗೆ ನಿಮಗೆ ಎಲ್ಲಾರ್ ಸರ್ಕಿಟ್ ಮ್ಯಾಗ ಕೇಳಿದನ್ರಿ. ಸೊ ಬರೀ LCR ಮ್ಯಾಗಿಂದ ಅಷ್ಟೇ ಮಾಡ್ಬೇಡ್ರಿ, ಎಲ್ಲಾರ್ ಸರ್ಕಿಟ್, CR ಸರ್ಕಿಟ್, ರೈಟ್, ಅದನ್ನು ಕೂಡ ಮಾಡ್ರಿ. ರೆಸೋನೆಂಟ್ ಸರ್ಕಿಟ್, ಇವೆಲ್ಲಾ ಸರ್ಕಿಟ್ಸ್ ಗಳನ್ನ ಮಾಡ್ರಿ. ಬಟ್ ಎಸಿ ಮ್ಯಾಗಿಂದ ಒಂದು ನ್ಯೂಮರಿಕಲ್ ನಿಮ್ಗೆ 100% ಬರ್ತದ್ರಿ. ಆಮೇಲೆ ನೋಡ್ರಿ ಇಲ್ಲೇ ಆಸ್ ಯೂಶುವಲ್ ನಾನು ನಿಮ್ಗೆ ಮೊದಲು ಕೂಡ ಹೇಳಿದೆ, ರೇ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್, ವೇ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್. So either ray optics or wave optics you will get a numerical, and maximum possibility is you will get a numerical from ray optics, right. So this is all about numericals. We'll go on to the next section, that is part C, question number 3 marks questions. So illi out of 8 5 answers you have to write. Out of 8 5 answers, 15 marks adari. So you'll note 29 30 31 32 33 34 35 36. So these are the 8 questions. So ille 29th question, electric charges and field, electric charges and field, charges and field, charges and field, charges and field. So this is going to be on electric charges and fields. Blueprint dagu kuda idನ್ನ ಮೆನ್ಷನ್ ಮಾಡಿದ್ದಾರೆ. Okay, electric potential and capacitance, potential and capacitance, potential and capacitance, potential same. So ಇದು ಕೂಡ ಲಾಕ್ಡ್ ಅದ. ಆಮೇಲೆ ಇಲ್ಲಿ ನೋಡ್ರಿ 31st question ಒಂದು ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದಾನೆ. ಮೂವಿಂಗ್ ಚಾರ್ಜಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಎಲೆಕ್ಟ್ರಿಸಿಟಿ. ದೇರ್ ಇಸ್ ಅ ಸ್ವಿಂಗ್. ಅದಕ್ಕೆ ನಾನು ಇಲ್ಲಿ ಸ್ವಿಂಗ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇಟ್ ಶಿಫ್ಟ್ಸ್ ಬಿಟ್ವೀನ್ ಚಾಪ್ಟರ್ 3 ಅಂಡ್ ಚಾಪ್ಟರ್ 4. ಸೊ ಈ 31st question ನಿಮಗೆ ಚಾಪ್ಟರ್ 3 ದಾಗಿಂದು ಬರ್ಬೋದು, ಚಾಪ್ಟರ್ 4 ದಾಗಿಂದು ಬರ್ಬೋದು. ಇದಕ್ಕೆ ಮತ್ತೆ 2 marks ಗೆ ಮತ್ತೆ ಅಡ್ಜಸ್ಟ್ಮೆಂಟ್ ಇರ್ತದ್ರಿ. 2 marks ಮತ್ತು 1 marks ಗೆ ಮತ್ತು 3 marks ಗೆ ಅಡ್ಜಸ್ಟ್ಮೆಂಟ್ ಇರ್ತದ್ರಿ, ರೈಟ್. ಸೊ ಇವು ಎರಡು ಫಿಕ್ಸ್ ಅದಾವ ನಿಮಗೆ ಫಸ್ಟ್ 2 ಚಾಪ್ಟರ್ಸ್ ಆಗಿಂದ ಬರ್ತದೆ. 32 ಮ್ಯಾಗ್ನೆಟಿಸಮ್ ಮ್ಯಾಟರ್, ಮ್ಯಾಗ್ನೆಟಿಸಮ್ ಮ್ಯಾಟರ್, ಮ್ಯಾಗ್ನೆಟಿಸಮ್ ಮ್ಯಾಟರ್, ಮ್ಯಾಗ್ನೆಟಿಸಮ್ ಮ್ಯಾಟರ್. ಸೊ ದಿಸ್ ಇಸ್ ಆಲ್ಸೋ ಲಾಕ್ಡ್. ಮ್ಯಾಗ್ನೆಟಿಸಮ್ ಮ್ಯಾಟರ್ ಮ್ಯಾಗಿಂದ ಇಲ್ಲಿ ಬರಲೇಬೇಕು. ಯಾಕಂದ್ರೆ ಮ್ಯಾಗ್ನೆಟಿಸಮ್ ಮ್ಯಾಟರ್ ದಾಗಿಂದ 5 mark ಕ್ವೆಶ್ಚನ್ ಬರಂಗಿಲ್ಲ. ನೋ 5 mark ಥಿಯರಿ, ನೋ 5 mark ನ್ಯೂಮರಿಕಲ್. ಸೊ ಹಿಂಗಾಗಿ 3 marks ಒಳಗೆ ಮ್ಯಾಗ್ನೆಟಿಸಮ್ ಮ್ಯಾಟರ್ ಬರಲೇಬೇಕು. ಅದೇ ತರ 33 EMI. This is also locked. Electromagnetic induction. 34 ray optics, current electricity, dual nature ray optics. ಇದು ಸ್ವಲ್ಪ ನಮಗೆ ಒಂಚೂರು ವೇರಿಯಬಲ್ ಅದರಿ. There is a chaos in this, so you cannot say this is locked.
ಆಮೇಲೆ ಡುವಲ್ ನೇಚರ್ ಅಟಮ್ಸ್ ಡುವಲ್ ನೇಚರ್, ರೈಟ್. ಲಾಸ್ಟ್ ನೋಡ್ರಿ ನ್ಯೂಕ್ಲಿಯೈ ಕರೆಕ್ಟ್. ಸೊ ಈ ತರ ನಮ್ಗೆ ಇಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಯಾವ ಸಿಗ್ತಾವೆ 29 30, ಆಮೇಲೆ 32, ಅದಾಗಿದ್ಮೇಲೆ 33. ಸೊ ಇಲ್ಲಿ 4 ಕ್ವಶನ್ಸ್ ಅದು, ಆಮೇಲೆ 36 5 ಕ್ವಶನ್ಸ್. ಸೊ 5 ಕ್ವಶನ್ಸ್ ನಿಮ್ಗೆ ಇಲ್ಲಿ ಫಿಕ್ಸ್ಡ್ ಸಿಗ್ತಾವ್ರಿ, ರೈಟ್. ಸೊ ಅದರದ ರಿಲೇಟೆಡ್ ವರ್ಡಿಕ್ಟ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ಯಾವ ಕ್ವಶನ್ಸ್ ಲಾಕ್ಡ್ ಅದಾವ ಯಾವ ಕ್ವಶನ್ಸ್ ಲಾಕ್ಡ್ ಇಲ್ಲ ಅಂತ. ಸೊ ಇದನ್ನ ಡೀಟೇಲ್ ಆಗಿ ನೀವು ನೋಡ್ಕೋಬಹುದು. ಇದು ಪಾರ್ಟ್ ಸಿ ಆಯ್ತು. ಇನ್ನು ಪಾರ್ಟ್ ಬಿ ನೋಡ್ರಿ, 2 ಮಾರ್ಕ್ ಕ್ವಶನ್ಸ್. ಸೊ 2 ಮಾರ್ಕ್ ಕ್ವಶನ್ಸ್ ನಮ್ಗೆ ಇಲ್ಲಿ ಕ್ವಶನ್ ನಂಬರ್ 21 ದಿಂದ 28 ತನಕ ಅದಾವ್ರಿ 2 ಮಾರ್ಕ್ ಕ್ವಶನ್ಸ್. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಲ್ಲಾ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅದಾವ್ರಿ, ದಿಸ್ ಇಸ್ ಲಾಕ್ಡ್. ಸೆಕೆಂಡ್ 22nd ಕ್ವಶನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಮಿಡಲ್ ದಾಗ ಇಲ್ಲಿ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಅದ, ಆಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅದ. ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾವ್ರಿ 2 ಮಾರ್ಕ್ಸ್ ಒಳಗೆ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮೆಕಾನಿಸಮ್, ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇದಕ್ಕ ಮತ್ತೆ ಪಾರ್ಟ್ ಸಿ ಏನದ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇರ್ತದ್ರೆ. ಇಲ್ಲೇ 2 ಮಾರ್ಕ್ಸ್ ನಿಮಗೆ ಎಲ್ಲಿ ಮೂವಿಂಗ್ ಚಾರ್ಜಸ್ ಕೇಳಿದಾನೆ, ಅಲ್ಲೇ 3 ಮಾರ್ಕ್ಸ್ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಕೇಳಿದನ್ರಿ. ಸ್ವಲ್ಪ ನೋಡ್ರಿ. ಸೊ ನೋಡ್ರಿ, ಇಲ್ಲೇ ಪ್ರಾಕ್ಟೀಸ್ ಪೇಪರ್ ಒಳಗೆ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಕೇಳಿದಾರೆ, ಅದೇ ಪ್ರಾಕ್ಟೀಸ್ ಪೇಪರ್ ಒಳಗೆ ನಿಮಗೆ ಮೂವಿಂಗ್ ಚಾರ್ಜಸ್ ಕೇಳಿದಾರೆ. ಸೊ ಲೈಕ್ ದಿಸ್ ದೇರ್ ವಿಲ್ ಬಿ ದ ಅಡ್ಜಸ್ಟ್ಮೆಂಟ್. ಆಮೇಲೆ 24th ಮೂವಿಂಗ್ ಚಾರ್ಜಸ್, ರೈಟ್. ಇಲ್ಲಿ EMI ಅದ, ಇಲ್ಲಿ ಮೂವಿಂಗ್ ಚಾರ್ಜಸ್ ಅದ. ಸೊ ಆಫ್ಟನ್ ಇಲ್ಲಿ ನಿಮಗೆ ಮೂವಿಂಗ್ ಚಾರ್ಜಸ್ ಬರ್ಬೋದ್ರಿ 99%. 25th ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಂಡಕ್ಷನ್, AC ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, AC ಜನರೇಟರ್. ಸೊ ಇದು ಕೂಡ ಸ್ವಲ್ಪ ನಮಗೆ ವೇರಿಯಬಲ್ ಅದ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮ್ಯಾಗ ಒಂದು 2 ಮಾರ್ಕ್ ಕ್ವಶನ್ ನಿಮಗೆ ಬರ್ತದ ಅಂದಂಗೆ. ಅಟಮ್ಸ್, ರೇ ಆಪ್ಟಿಕ್ಸ್, ಅಟಮ್ಸ್. ಸೊ ಒಂದ್ಸರಿ ರೇ ಆಪ್ಟಿಕ್ಸ್ ಕೇಳಿದಾನೆ, ಸೊ ಮ್ಯಾಕ್ಸಿಮಮ್ ನೀವು ಅಟಮ್ಸ್ ಅಂತ ಅನ್ಬಹುದು. ಆಮೇಲೆ ಲಾಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಕ್ವಶನ್ ನಮಗೆ ಸೆಮಿ ಕಂಡಕ್ಟರ್ ಮ್ಯಾಗ ಅದ್ರೆ ಸೆಮಿ ಕಂಡಕ್ಟರ್. ಸೊ ಸೆಮಿ ಕಂಡಕ್ಟರ್ ಮ್ಯಾಗಿಂದ ಒಂದು 2 or 3 ಮಾರ್ಕ್ಸ್ ಬಂದೇ ಬರ್ತದ್ರಿ. ಇದು ಮ್ಯಾಕ್ಸಿಮಮ್ ಇಲ್ಲಿ N ಟೈಪ್ P ಟೈಪ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ N ಟೈಪ್ P ಟೈಪ್ ಇಂಟ್ರೆನ್ಸಿಕ್ ಎಕ್ಸ್ಟೆನ್ಸಿಕ್ ಅದ್ರ ಮೇಲೆ ಕೇಳ್ತಾರ್ರಿ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ ಬಿ 2 ಮಾರ್ಕ್ ಕ್ವಶನ್ಸ್. ಸೊ ಇನ್ನು ಲೆಟ್ ಅಸ್ ಗೋ ಫಾರ್ ದ ಕನ್ಕ್ಲೂಷನ್ಸ್. ಇದು ಡೀಟೇಲ್ಸ್ ಆಯ್ತಾರೆ. ಅಂದ್ರೆ 5 ಕ್ವಶನ್ ಪೇಪರ್ ಒಳಗೆ ಯಾವ ಪಾರ್ಟ್ ಒಳಗೆ ಯಾವ ಕ್ವಶನ್ ನಂಬರ್ಗೆ ಯಾವ ಚಾಪ್ಟರ್ಸ್ ಮೇಲೆ ಬಂದಾವ, ಆಮೇಲೆ ಅದು ಯಾವ ಕಾನ್ಸೆಪ್ಟ್ ಮೇಲೆ ಬಂದ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ, ರೈಟ್. ಇನ್ ಕನ್ಕ್ಲೂಷನ್ಸ್, ಲೆಟ್ ಅಸ್ ಗೋ ಫಾರ್ ದ ಕನ್ಕ್ಲೂಷನ್ಸ್ ನೋಡ್ರಿ. ಪಾರ್ಟ್ ಬಿ ಯಾವ ಚಾಪ್ಟರ್ಸ್ ಯಾವ ಕ್ವಶನ್ ನೀವು ಲಾಕ್ ಅನ್ಬೋದು. ಸೊ ಇಲ್ಲೇ ಪಾರ್ಟ್ ಬಿ ಒಳಗೆ ಅಂದ್ರೆ 2 ಮಾರ್ಕ್ ಕ್ವಶನ್ಸ್. ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲಿಂದ ಬರ್ತದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅಟಮ್ಸ್, ಸೆಮಿ ಕಂಡಕ್ಟರ್ಸ್. ಸೊ ಈ ಚಾಪ್ಟರ್ಸ್ ಮೇಲಿಂದ ನಿಮಗೆ ಪಾರ್ಟ್ ಬಿ ಎಷ್ಟು ಚಾಪ್ಟರ್ಸ್ ನೀವು 2 ಮಾರ್ಕ್ಸ್ ಮಾಡಿದ್ರೆ 5 2 ಮಾರ್ಕ್ಸ್ ಕ್ವಶನ್ಸ್ ನೀವು ಶಾರ್ಟ್ ಬರೀತೀರಿ. ಓಕೆ, ಇದು ಪಾರ್ಟ್ ಬಿ. ಸಿಮಿಲರ್ಲಿ ಪಾರ್ಟ್ ಸಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ರೇ ಆಪ್ಟಿಕ್ಸ್, ಡ್ಯುಯಲ್ ನೇಚರ್, ನ್ಯೂಕ್ಲಿಯರ್, ರೈಟ್. ಇಷ್ಟು ಮಾಡಿದ್ರೆ ನೀವು 5 ಕ್ವಶನ್ಸ್ 100% ಟಚ್ ಮಾಡ್ತೀರಿ. ಚಾಯ್ಸಿಂಗ್ ದಾಗ ನೀವು ಮಾಡದೇ ಇರೋದು ಹೋದ್ರು ಕೂಡ, ರೈಟ್. ಇನ್ ಪಾರ್ಟ್ ಡಿ ಒಳಗೆ ನೋಡ್ರಿ, ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಇವು ಎರಡೂ ಸೇರಿ ಒಂದು ಬರ್ತದ್ರೆ. ಅಮಾಂಗ್ ದೀಸ್ ಟು you will get 1 5 mark theory question, 1 5 mark, 1 5 mark theory, 1 5 mark numerical ಬರ್ತದ್ರಿ. ಸೊ ಇವು ಎರಡರಾಗಿಂದ ಒಂದು ಬರ್ತದ್ರೆ. ಅಮಾಂಗ್ ದೀಸ್ ಟು 1 ಫಿಕ್ಸ್ ಯಾವುದು, ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ಫಿಕ್ಸ್, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಒಂದು ಫಿಕ್ಸ್, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಒಂದು ಫಿಕ್ಸ್. ಇಲ್ಲಿ ಮತ್ತೆ ನಿಮಗೆ ರೇ ಆಪ್ಟಿಕ್ಸ್, ವಿ ಆಪ್ಟಿಕ್ಸ್ ಇವೆರಡರೊಳಗಿಂದ ಒಂದು ಬರ್ತದೆ, ಕರೆಕ್ಟ್. ಓಕೆ, ನೆಕ್ಸ್ಟ್ ಇದು ನ್ಯೂಮರಿಕಲ್ಸ್ ನೋಡ್ರಿ. ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಇವೆರಡರಾಗಿಂದ ಒಂದ್ರಿ. ಒಂದು ಡೆರಿವೇಶನ್, ಇತರಾಗಿಂದ ನ್ಯೂಮರಿಕಲ್ ಬಂದ್ರೆ ಇತರಾಗಿಂದ ಡೆರಿವೇಶನ್ ಬರ್ತದೆ, ಇತರಾಗಿಂದ ನ್ಯೂಮರಿಕಲ್ ಬಂದ್ರೆ ಇತರಾಗಿಂದ ಡೆರಿವೇಶನ್ ಬರ್ತದೆ. ಕರೆಂಟ್ ಎಲೆಕ್ಟ್ರಿಸಿಟಿ ಫಿಕ್ಸ್, AC ಫಿಕ್ಸ್, ಆಮೇಲೆ ರೇ ಮತ್ತು ವೇವ್ ಆಪ್ಟಿಕ್ಸ್ ಆಗಿಂದ ಒಂದು ನಿಮಗೆ ಬರ್ಬೋದು, ರೈಟ್. ಸೊ ದೀಸ್ ಆರ್ ದ ಕನ್ಕ್ಲೂಷನ್ಸ್ ಆನ್ ದ ಬೇಸಿಸ್ ಆಫ್ ದ ಡಿಸಿಷನ್. ಆಮೇಲೆ ನೋಡ್ರಿ, ಬಹಳ ಈಸಿಲಿ ನೀವು ಇನ್ ಕೇಸ್ ಇಫ್ ಯು ಆರ್ ನಾಟ್ ಸ್ಟಡಿಡ್ ಅಪ್ ಟಿಲ್ ನೌ, ಆಕ್ಚುಲಿ ಸ್ಟಡಿ ಮಾಡಬಾರ್ದು ಅಂತಲ್ಲ, ಕಂಟಿನ್ಯೂಸ್ ಆಗಿ ಓದ್ಕೊಂತ ಬರ್ಬೇಕ್ರಿ. ದೆನ್ ಓನ್ಲಿ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಅ ಪ್ರೆಷರ್ ಅಂಡ್ ಟೆನ್ಷನ್ ಡ್ಯೂರಿಂಗ್ ದ ಎಕ್ಸಾಮ್. ನೋಡ್ರಿ, ಮೊದಲಿಂದ ಸ್ಟಡಿ ಮಾಡ್ಕೊಂತ ಬಂದವರಿಗೆ ಲಾಸ್ಟ್ ಬಂದ್ ಸ್ಟಡಿ ಮಾಡೋರಿಗೆ ಡಿಫ್ರೆನ್ಸ್ ಏನದ ಅಂತಂದ್ರೆ, ಮೊದಲಿಂದ ಸ್ಟಡಿ ಮಾಡ್ಕೊಂತ ಬಂದವರಿಗೆ ಲಾಸ್ಟ್ ಬಂದ್ ಕೂಡಲೇ ಟೆನ್ಷನ್ ಆಗಂಗಿಲ್ಲ. ದೇ ವಿಲ್ ಬಿ ಕೂಲ್ ಅಂಡ್ ದೇ ವಿಲ್ ಸ್ಕೋರ್ ವೆರಿ ಗುಡ್. ಲಾಸ್ಟ್ ಬಂದ್ ಅಭ್ಯಾಸ ಮಾಡೋರಿಗೆ ಪ್ರೆಷರ್ ಇರ್ತದ್ರಿ, ಟೆನ್ಷನ್ ಇರ್ತದ್ರಿ. ಎಕ್ಸಾಮ್ ಹೋಗಿದ್ದು ಕೂಡಲೇ ಕೆಲವೊಂದಿಷ್ಟು ಮರ್ತಂಗ ಆಗ್ತಾವ, ಕೆಲವೊಂದಿಷ್ಟು ಆನ್ಸರ್ಸ್ ಮಿಕ್ಸ್ ಆಗ್ತಾವ, ಹೀಗಾಗಿ ಮಾರ್ಕ್ಸ್ ಹೋಗ್ತಾವೆ. ದಟ್ ಇಸ್ ದ ಡಿಫರೆನ್ಸ್. ಓಕೆ, ಇನ್ ಈಸಿಲಿ ಸ್ಕೋರ್ ಮಾಡಬೇಕು ಅಂತ ಅನ್ನೋರಿಗೆ, ಈಸಿಲಿ ಸ್ಕೋರ್ ಮಾಡೋಣ, ಲಾಸ್ಟ್ ಮೂಮೆಂಟ್ ದಾಗ ಓದಾತೇನ್ರಿ, ಇಲ್ಲಿ ತನಕ ಅಷ್ಟೊಂದು ಪರ್ಫೆಕ್ಟ್ ಆಗಿ ನಾ ಅಭ್ಯಾಸ ಮಾಡಿಲ್ಲ, ಇನ್ನ ಅಭ್ಯಾಸ ಮಾಡೋದಿನಿ, ಈಸಿಲಿ ನಾ ಒಂದು 50+ 55+ ನಾ ಸ್ಕೋರ್ ಮಾಡ್ಬೇಕಾದ್ರೆ ನಾ ಎಷ್ಟು ಮಾಡ್ಬೇಕು. ಚಾಪ್ಟರ್ ಫಸ್ಟ್ 4 ಚಾಪ್ಟರ್ಸ್ ಅಂಡ್ ಲಾಸ್ಟ್ 4 ಚಾಪ್ಟರ್ಸ್ ಶ್ಯೂರ್ ಯು ಕ್ಯಾನ್ ಸ್ಕೋರ್ 50+ ಈಸಿಲಿ. ಅದ್ ನಿಮಗೆ ನಾ ಇಲ್ಲಿ ತೋರಿಸ್ಬಿಡ್ತೀನಿ. ಐ ವಿಲ್ ಶೋ ಯು ದಟ್ ಹಿಯರ್. ಫಸ್ಟ್ 4 ಚಾಪ್ಟರ್ಸ್ ಅಂಡ್ ಲಾಸ್ಟ್ 4 ಚಾಪ್ಟರ್ಸ್ ನೋಡ್ರಿ. ಫಸ್ಟ್ 4 ಚಾಪ್ಟರ್ಸ್ ಆದ್ರೆ ಎಲ್ಲ ಮಾಡ್ಬೇಕ್ರೆ 2 mark 3 mark 1 mark 5 mark ನ್ಯೂಮರಿಕಲ್ 5 mark ಡೆರಿವೇಷನ್ಸ್ ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ ಫ್ರಮ್ ದೀಸ್ ಚಾಪ್ಟರ್ಸ್. ಫಸ್ಟ್ 4 ಚಾಪ್ಟರ್ಸ್ 11 11 22 ಆಮೇಲೆ ಪ್ಲಸ್ 13 ಅಂದ್ರೆ 35 30 46 ಇಲ್ಲಿ 46 ಮಾರ್ಕ್ಸ್ ಬಂತು ನಿಮಗೆ ಫಸ್ಟ್ 4 ಚಾಪ್ಟರ್ಸ್. ಲಾಸ್ಟ್ 4 ಚಾಪ್ಟರ್ಸ್ ಈಸಿಯಸ್ಟ್ ಡೆಡ್ ಈಸಿ ಚಾಪ್ಟರ್ಸ್ ಅದಾವ್ರಿ ಲಾಸ್ಟ್ 4 ನೋಡ್ರಿ. 8 + 4 12 12 + 3 15 15 + 5 20 20 + 46 66 ಮಾರ್ಕ್ಸ್. ಇದ್ರಾಗಿ ನೀವು 55+ ಅಂತೂ ಆರಾಮ್ ನೀವು ಮಾಡಬಹುದು. 55+ ಯು ಕ್ಯಾನ್ ಈಸಿಲಿ ಸ್ಕೋರ್. ಬಟ್ ಏನ ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ ಫ್ರಮ್ ದೀಸ್ ಚಾಪ್ಟರ್ಸ್, ಏನ ಬಿಡಂಗಿಲ್ಲ, ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ.
ಸೊ ಫಸ್ಟ್ 4 ಚಾಪ್ಟರ್ಸ್ ಲಾಸ್ಟ್ 4 ಚಾಪ್ಟರ್ಸ್ ಮಾಡಿದ್ರು ಕೂಡ 55 plus you can easily score, but you have to do everything from these chapters, all variety of numericals, all derivations, all 3 marks, all 2 marks, all 1 marks, everything you have to do, right? So then only you can score by doing these selected chapters. So that's all about this video, and if this video is helpful for you, please don't forget to share and subscribe. Please please press the hype button in the comment section, and if you need anything else, please put a comment in the comment box. Dear students, along with this CET series of videos could upload agatava. If you are preparing for CET, those videos are 100% useful for you. Please go and watch that playlist also. Okay, ಆಮೇಲೆ ನಿಮಗೆ ಇನ್ನೇನಾದರೂ ಬೇಕಿದ್ರೆ ದಯಮಾಡಿ ಕಮೆಂಟ್ ಮಾಡಿ, ಐ ವಿಲ್ ಪುಟ್ ಅ ವಿಡಿಯೋ ಆನ್ ದಟ್, ರೈಟ್? ಅಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಬಹಳ ಜನ ಕಮೆಂಟ್ ಮಾಡಿದಿರಿ. ಸೊ ಐ ಆಮ್ ಪ್ರಿಪೇರಿಂಗ್ ದಟ್. ಅದನ್ನ ಸಡನ್ ಆಗಿ ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಐ ಆಮ್ taking time, I'm studying about it, and I'm preparing that. I will soon make a video on that, right? Thank you so much. Please keep watching and supporting the channel. We'll surely meet in the next video. Thank you.